ದೇವನಿ ನೊಡೆಯನು ಮಹಾಮಹಿಮಾನು ಹೇ ದೇವನಿ ನೊಡೆಯನು ಮಹಾಮಹಿಮಾನು ನೀಗೈದೆ ಆಕಾಶಗಳನ್ನು ಭುವಿಯನು ದಯೆಯು ಹೇ ದೇವನಿ ನೊಡೆಯನು ಮಹಾಮಹಿಮಾನು ನೀಗೈದೆ ಆಕಾಶಗಳನ್ನು ಭುವಿಯನು ಇರುವೆ ದಯವನಂದು ನಿನ್ನನೆ ಪೂಜಿಪೆವು ನಾವೆಲ್ಲ ದೇವಾರ್ಗವನ್ನು ನಮಗೆ ನೀ ತೋರು ಪ್ರಭುವೇ ಇಹಪರಗಳ ವಿಜಯ ತೋರು ಪ್ರಭುವೇ ಪಥಿಕರಿನ್ನ ಕ್ರೋಧವ ಗಳಿಸಿದವರ ಪಥವೇಡ ಹಾದಿ ತಪ್ಪಿದ ಜನರು ನಡೆದ ಪಥಬೇಡ ನಮ್ಮ ಯಾಚನೆಗಳನ್ನು ಆಲಿಸು ದೇವಾ ನಮ್ಮ ಬೇಡಿಕೆಗಳನ್ನು ಪೂರೈಸು ದೇವಾ ಹೇ ದೇವನಿ ನೊಡೆಯನು ಮಹಾಮಹಿಮಾನು ನೀಗೈದೆ ಆಕಾಶಗಳನ್ನು ಭುವಿಯನು ಹೇ ದೇವನಿ ನೊಡೆಯನು ಮಹಾಮಹಿಮಾನು ಮಹಾಮಹಿಮಾ. ಹಿರಾ ಶಾಲೆಯಲ್ಲಿ ಒಂದು ಹಬ್ಬದ ವಾತಾವರಣ. ಎಲ್ಲ ಮಕ್ಕಳಿಗೂ ಶಿಕ್ಷಕರಿಗೂ ಪೆರ್ಮನೂರು ಕ್ಲಸ್ಟರ್ನಲ್ಲಿ ಇವತ್ತೊಂದು ಹಬ್ಬದ ವಾತಾವರಣ. ಭಗವಂತ ಇದಕ್ಕೆ ಆಶೀರ್ವಾದವನ್ನು ನೀಡಿದ್ದಾನೆ, ಉತ್ತಮ ವೆದರನ್ನು ನಮಗೆ ದಯಪಾಲಿಸಿದ್ದಾನೆ. ಈ ಕಾರ್ಯಕ್ರಮಕ್ಕೆ ಆಲ್ ಮೈಟಿ ಗಾಡ್ ನಿಮ್ಮನ್ನು ಪ್ರಪ್ರಥಮವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಆತ್ಮೀಯರೇ, ಪ್ರತಿಭಾ ಕಾರಂಜಿ 2022-23 ಹಿರಾ ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ಶಿಕ್ಷಣ ಇಲಾಖೆಯ ಸಹಯೋಗದಿಂದ ಈ ಹಿರಾ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಇವತ್ತು ಬಹಳ ವಿಜೃಂಭಣೆಯಿಂದ ನಡೀತದೆ ಅಂತ ಹೇಳಲಿಕ್ಕೆ ನಾನು ಕ್ಲಸ್ಟರ್ CRP ಗೀತಾ ಸಲ್ಡಾನ ಬಹಳ ಸಂತೋಷ ಪಡ್ತಾ ಇದ್ದೇನೆ. ಹಾಗೂ ಈ ಶಾಲೆ, ನಮ್ಮ ಕ್ಲಸ್ಟರ್ ಶಾಲೆಗಳಲ್ಲಿ ಸುಮಾರು 26 ಶಾಲೆಗಳಿದ್ದೇವೆ. ಅದರಲ್ಲಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸುಮಾರು 16-17 ಶಾಲೆಯವರು ಭಾಗವಹಿಸ್ತಾ ಇದ್ದಾರೆ. ಈ ಶಾಲೆಯಲ್ಲಿ ಸುಮಾರು ಇವತ್ತು ಈ ಕಾರ್ಯಕ್ರಮಕ್ಕೆ 270 ವಿದ್ಯಾರ್ಥಿಗಳು ಹಾಗೂ ವಿವಿಧ ಶಾಲೆಗಳಿಂದ ಬಂದಂತಹ ಶಿಕ್ಷಕ ಮಹೋದಯರು, ಮುಖ್ಯೋಪಾಧ್ಯಾಯರು ಹಾಗೂ ಈ ಕಾರ್ಯಕ್ರಮಕ್ಕೆ ಜಡ್ಜಸ್ ಆಗಿ ಬಂದಂಥವರು, ಹಾಗೆ ಅಂತ ಹೇಳಿದ್ರೆ ಸುಮಾರು 300-400 ಜನರ ಈ ಒಂದು ಗ್ಯಾದರಿಂಗ್ ಇಲ್ಲಿ ಇವತ್ತು ನಡೀತಾ ಇದೆ. ಈ ಒಂದು ಶುಭ ಸಂದರ್ಭದಲ್ಲಿ ಇವತ್ತಿನ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ನಮ್ಮೊಂದಿಗೆ ಈ ವೇದಿಕೆಯಲ್ಲಿ ಹಂಚಿಕೊಂಡಿದ್ದಾರೆ ನಮ್ಮ ಶ್ರೀಯುತ UT ಖಾದರ್ ಸರ್, ಶಾಸಕರು, ಮಂಗಳೂರು ವಿಧಾನಸಭಾ ಕ್ಷೇತ್ರ. ಅವರ ಬಗ್ಗೆ ನಾನು ಯಾರಿಗೂ ಯಾವುದೇ ವಿಚಾರ ಹೇಳುವಂತ ಅವಶ್ಯಕತೆ ಇಲ್ಲ ಅಂತ ಅನಿಸ್ತಾ ಇದ್ದೇನೆ. ಯಾಕೆಂದ್ರೆ ಒಂದು ಚಿಕ್ಕ ಮಗುವಿನಿಂದ ಹಿರಿಯರವರೆಗೆ ಒಂದು ಕೈಗೆ ಎಟಕುವಂತ, ಒಂದು ಆತ್ಮೀಯತೆಯಿಂದ ಕೂಡಿದಂತ, ಪ್ರತಿಯೊಬ್ಬರ ನೋವು, ದುಮ್ಮನ, ಸಂತೋಷ ಇದರೆಲ್ಲರಲ್ಲಿ ಒಂದು ಭಾಗಿಯಾಗಿರುವಂತ ಹಾಗೂ ಮುಂದೆಯೂ ಭಾಗಿಯಾಗಿರುವಂತ ಒಬ್ಬ ಧೀಮಂತ ನಾಯಕ ಅಂತ ಹೇಳಿದ್ರೆ ನಮ್ಮ UT ಖಾದರ್ ಸರ್.
ಒಂದು ಚಿಕ್ಕ ದರ್ಶನ, ನನ್ನ ಮನೆಯ ಘಟನೆಯನ್ನೇ ನಾನಿವತ್ತು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ. ಸುಮಾರು 15 ವರ್ಷಗಳ ಹಿಂದಿನ ಘಟನೆ. ನನ್ನ ಮನೆ ಹತ್ರ ಒಂದು ಚಿಕ್ಕ ಕಾರ್ಯಕ್ರಮ ನಡೆಯಿತು. ಆಗ ನನ್ನ ಮಗು 4ನೇ ಕ್ಲಾಸಿನ ವಿದ್ಯಾರ್ಥಿ. ಆ ಕಾರ್ಯಕ್ರಮಕ್ಕೆ ಅಲ್ಲಿ ಎಲ್ಲ ಮಕ್ಕಳು ಹೋಗುವಾಗ ಈ ಮಗು ಹೋಗಿತ್ತು. ಅಲ್ಲಿ ಕಾರ್ಯಕ್ರಮ ಆಗಿ ಹೊರಗೆ ಬರುವಾಗ ಬಹಳಷ್ಟು ಜನರು ಇದ್ದರು. ಎಲ್ಲರೂ ಮಹನೀಯರು, ದೊಡ್ಡವರು, ಚಿಕ್ಕವರು ಇದ್ದರು. ಎಲ್ಲರಿಗೂ ಈ ನಮ್ಮ ಸಾಹೇಬರು ಶ್ರೀಯುತ UT ಖಾದರ್ ಅವರು ಸೆಕೆಂಡ್ ಕೊಟ್ಟು ಮಾತಾಡಿಸಿ ಹೋದ್ರು. ಅದರಲ್ಲಿ ಒಬ್ಬ ನನ್ನ ಮಗ, ಅವನಿಗೂ ಕೈ ಸೆಕೆಂಡ್ ಕೊಟ್ಟು ಏನು ಎಂತ ಅಂತ ಮಾತಾಡಿದಾಗ ಅವನಿಗೆ ಆ ದಿನ ಆದಂತ ಸಂತೋಷ ಹೇಳಲು ಅಸಾಧ್ಯ. ಮನೆಗೆ ಓಡಿ ಬಂದು, ಮಮ್ಮಿ ಒಂದು ದೊಡ್ಡ ಮಿನಿಸ್ಟರ್ ಬಂದಿದ್ದಾರೆ, ಅಲ್ಲಿ ನೀವು ಸಹ ಬನ್ನಿ, ನನ್ನನ್ನು ಮಾತಾಡಿಸಿದ್ರು, ನನಗೆ ಸೆಕೆಂಡ್ ಕೊಟ್ರು, ಅವರೆಲ್ಲರ ನಡುವೆ ನನ್ನನ್ನು ಮಾತಾಡಿಸಿದ್ರು. ನನ್ನ ಪರಿಚಯ ಸರಿಗೆ ಆವಾಗ ಅಲ್ಲಿ ಮಗುವಿಗೆ ಗೊತ್ತಿರಲಿಲ್ಲ ಇವನು ನನ್ನ ಮಗ ಅಂತ. ಬಟ್ ಆ ಒಂದು ಸಭೆಯಲ್ಲಿ ಅಷ್ಟು ಚಿಕ್ಕ ಮಗುವನ್ನು ಸಹ ಅವರು ಗಮನಿಸಿದ್ದಾರೆ. ಆದರೆ ಅವರು ಆವತ್ತು ಹೊತ್ತಿಸಿದಂತ ಪ್ರೀತಿಯ ಕಿಚ್ಚು ನನ್ನ ಮಗನ ಹೃದಯದಲ್ಲಿ ಇವತ್ತಿಗೂ ಇದೆ. ನನ್ನ ಮಗ ಇವತ್ತು ಅಬ್ರಾಡ್ ಅಲ್ಲಿ ಇದ್ದಾನೆ. ಅವನು ಫೋನ್ ಮಾಡುವಾಗ ಅಲ್ಲಿ ನಮ್ಮ ಟಿವಿ ಸಿಗ್ತದೆ. ಆಗ ಮೊದಲು ಹೇಳುದು, ಮಮ್ಮಿ ಇವತ್ತು UT ಖಾದರ್ ಸರ್ ಇದು ಇಂಥ ಪ್ರೋಗ್ರಾಮ್ ನೋಡಿದೆ ನಾನು, ಇವತ್ತು ಅವರು ಈ ರೀತಿ ಭಾಷಣ ಮಾಡಿದ್ರು, ಹೀಗೆ ಮಾತಾಡ. ನಾನು ಹೇಳಿದೆ, ಪುಣ್ಯಾತ್ಮ ಆಯ್ತು, ಈಗ ನಿನ್ನ ಇವತ್ತಿನ ದಿನ ಹೇಗೆ ಆಯ್ತು, ಏನು ಹೇಳು ಅಂತ ಹೇಳುವಾಗ ಮೊದಲು ಇದು ಕೇಳಿ ಮಮ್ಮಿ. ಹಾಗಾದ್ರೆ ಆ ಮಗುವಿನಲ್ಲಿ ಆವಾಗ ಪುಟ್ಟ ಇರುವಾಗಂತ ಕಿಡಿ ಹೊತ್ತಿಸಿದಂತ ಪ್ರೀತಿದು ಇವತ್ತಿಗೂ ಅವನ ಹೃದಯದಲ್ಲಿ ಇದೆ. ಇದು ನನ್ನ ಒಬ್ಬನ ಕತೆ ಮಾತ್ರ ಅಲ್ಲ ಪ್ರಿಯರೇ. ಎಲ್ಲಿ ವಿದ್ಯಾರ್ಥಿಗಳ ಮಕ್ಕಳ ಕಾರ್ಯಕ್ರಮ ನಡೆಯಲಿ, ನಮ್ಮ UT ಖಾದರ್ ಸರ್ ಅಲ್ಲಿ ಹಾಜರು. ಒಂದು 7-8 ವರ್ಷಗಳ ಹಿಂದೆ ಅವರ ಹುಟ್ಟಿದ ಹಬ್ಬ ಇತ್ತು. ಆ ದಿನ ಅವರು ನಮ್ಮ ರೂಲಿಂಗ್ ಪಾರ್ಟಿಯಲ್ಲಿ ಇದ್ರು ಸಹ ಅವರು ಎಷ್ಟೋ ದೊಡ್ಡ ಹೋಟೆಲ್ಗಳಲ್ಲಿ ಅವರ ಹುಟ್ಟಿದ ಹಬ್ಬವನ್ನು ಮಾಡಬಹುದಾಗಿತ್ತು. ಆದ್ರೆ ಅವರು ಎಲ್ಲಿಯೂ ಹೋಗದೆ ನಮ್ಮ ವಿದ್ಯಾರ್ಥಿಗಳ ಒಂದು ಕಾರ್ಯಕ್ರಮ ಒಂದು ಹರೆಕಳದ ಒಂದು ಕುಗ್ರಾಮದಲ್ಲಿ ನಡೆಯಿತು. ಆವತ್ತು ಅವರು ಆ ವಿದ್ಯಾರ್ಥಿಗಳೊಂದಿಗೆ ಬಂದಿದ್ರು. ಅವರ ಹುಟ್ಟು ಹಬ್ಬ ಅಂತ ನಮಗೆ ತಿಳಿದಿತ್ತು. ನಾವು ಗುಟ್ಟಾಗಿ ಒಂದು ಕೇಕ್ ಅನ್ನು ತಂದು ಎಲ್ಲ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಿಸಿದೆವು. ಇದರಲ್ಲಿ ಗೊತ್ತಾಗ್ತದೆ ಅವರಿಗೆ ವಿದ್ಯಾರ್ಥಿಗಳ ಮೇಲೆ ಇರುವಂತಹ ಪ್ರೀತಿ, ಆ ಒಂದು ಮಮತೆ. ಹಾಗೆ ಇವತ್ತು ಈ ನಮ್ಮ ಕಾರ್ಯಕ್ರಮಕ್ಕೆ ಹೇಳಿದ ತಕ್ಷಣ ಅವರು ಖಂಡಿತ ಬರ್ತೇನೆ ಅಂತ ಕ್ಲಬ್ದ ಸಮಯಕ್ಕೆ ಅವರ ಎಲ್ಲ ಕೆಲಸ ಕಾರ್ಯವನ್ನು ಬದಿಗಿಟ್ಟು ಬಂದಿದ್ದಾರೆ. ಸರ್, ನಮಗೆ ಕ್ಲಸ್ಟರ್ ಪರವಾಗಿ, ಇಲಾಖಾ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ನಾನು ಎಲ್ಲರ ಪರವಾಗಿ ಬಯಸ್ತಾ ಇದ್ದೇನೆ. ಶಿಕ್ಷಕರಾದ AH ಮೆಹಮೂದ್ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಈ ಸಭಾ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಸಭಾಧ್ಯಕ್ಷರು ಜನಾಬ್ AH ಮೊಹಮ್ಮದ್ ರವರು, ಅಧ್ಯಕ್ಷರು ಶಾಂತಿ ಎಜುಕೇಶನ್ ಟ್ರಸ್ಟ್ ಇವರು. ಆತ್ಮೀಯರೇ, ಇಷ್ಟು ಒಂದು ಸುಂದರವಾದಂತಹ ಕಾರ್ಯಕ್ರಮ ಇದು ನಡೆಯಬೇಕಾದ್ರೆ ಇವರು ಟ್ರಸ್ಟಿಯ ಅಧ್ಯಕ್ಷರು ಮಾತ್ರವಲ್ಲ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅವರ ಎಲ್ಲ ಸಿಬ್ಬಂದಿ ವರ್ಗದವರನ್ನು, ಎಲ್ಲ ಅವರ ಕಮಿಟಿಯ ಸದಸ್ಯರನ್ನು ತೆಗೆದುಕೊಂಡು ಈ ಕಾರ್ಯಕ್ರಮದ ಎಲ್ಲ ಖರ್ಚು ವೆಚ್ಚವನ್ನು ಅವರೇ ಭರಿಸಿದ್ದಾರೆ. ವಿವಿಧ ಕಡೆಗಳಲ್ಲಿ ಏನು ಪ್ರತಿಭಾ ಕಾರಂಜಿ ನಡೆಯುವಾಗ ಸ್ವಲ್ಪ ಕಾಂಟ್ರಿಬ್ಯೂಷನ್ ಅನ್ನು ತೆಗೆದುಕೊಂಡು ಮಾಡ್ತಾರೆ. ಬಟ್ ನಮಗೆ ಅವರು ಉದಾರಿಗಳು, ನಮಗೆ ಯಾವುದೇ ಕಾಂಟ್ರಿಬ್ಯೂಷನ್ ಬೇಡ, ನಾವೇ ಇದನ್ನು ಎಲ್ಲ ಖರ್ಚು ವೆಚ್ಚದಿಂದ ನಡೆಸ್ತಾರೆ ಅಂತ ಹೇಳಿ ನಮ್ಮ ಕ್ಲಸ್ಟರಿಗೆ, ನಮ್ಮ ಇಲಾಖೆಗೆ ಬೆಂಗಾವಲಾಗಿದ್ದಾರೆ. ಹಾಗೂ ಅವರ ನೇತೃತ್ವದಲ್ಲಿ ಸುಂದರವಾದಂತಹ ಬಿಲ್ಡಿಂಗ್ ಎಲ್ಲ ವ್ಯವಸ್ಥೆಯನ್ನು ಅವರ ಸಿಬ್ಬಂದಿ ವರ್ಗವನ್ನು ಕೊಟ್ಟು ಅವರ ಎಲ್ಲ ಕಮಿಟಿಯ ಸದಸ್ಯರು ದಿನ ರಾತ್ರಿ ಹೇಳದೆ ಬಹಳ ಅವಿರತವಾಗಿ ಇಲ್ಲಿ ದುಡಿತಾ ಇದ್ರು. ಅವರೆಲ್ಲರಿಗೂ ನಾನು ಇಲಾಖಾ ಪರವಾಗಿ ಹಾಗೂ ಕ್ಲಸ್ಟರ್ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸರ್, ಇವರಿಗೆ ಜನಾಬ್ ಅಬ್ದುಲ್ ಕರೀಂ, ಸೆಕ್ರೆಟರಿ, ಶಾಂತಿ ಎಜುಕೇಶನಲ್ ಟ್ರಸ್ಟ್ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಗಟ್ಟಿಯಾಗಿ ಕೈ ಚಪ್ಪಾಳೆ ತಟ್ಟಿ ಅಭಿನಂದಿಸು. ಈಶ್ವರ್ ಸರ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಮಂಗಳೂರು ದಕ್ಷಿಣ ವಲಯ. ನಮ್ಮೊಂದಿಗೆ ಇತ್ತೀಚೆಗೆ ಬಂದಂಥ ಒಬ್ಬ ಉತ್ಸಾಹದಾಯಕಿ ಕ್ಷೇತ್ರ ಶಿಕ್ಷಣಾಧಿಕಾರಿಯರು ಶ್ರೀಯುತ ಈಶ್ವರ್ ಸರ್ ಅವರು. ಹಾಸನ ಜಿಲ್ಲೆಯಿಂದ ನಮ್ಮ ಮಂಗಳೂರು ದಕ್ಷಿಣ ಕನ್ನಡಕ್ಕೆ ಅವರು ಬಂದಿದ್ದಾರೆ. ಬರುವಾಗ ಬಹಳಷ್ಟು
ಬಹಳಷ್ಟು ಅಭಿವೃದ್ಧಿಯ ಯೋಜನೆಗಳನ್ನು ತಲೆಯಲ್ಲಿಟ್ಕೊಂಡು ಈ ನಮ್ಮ ದಕ್ಷಿಣ ಕನ್ನಡದ ಜಿಲ್ಲೆಯಲ್ಲಿ ನಮ್ಮ SSLC ರಿಸಲ್ಟ್ ಆಗ್ಬೋದು, ಹಾಗೂ PUC ರಿಸಲ್ಟ್ ಆಗ್ಬೋದು, ಮಾತ್ರವಲ್ಲ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಮಹತ್ತರವಾದ ಬದಲಾವಣೆಯನ್ನು ತರಬೇಕು, ಹಾಗೂ ನಮ್ಮ ಶಿಕ್ಷಣ ಕ್ಷೇತ್ರ ಎಲ್ಲದರಲ್ಲಿಯೂ ಮುಂಚೂಣಿಯಲ್ಲಿ ಇರಬೇಕು ಎಂಬ ಒಂದು ಉತ್ತಮವಾದ ಆಲೋಚನೆಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಬಹಳ ಟೊಂಕ ಕಟ್ಟಿಕೊಂಡು ಎಂಬಂತೆ ನಮ್ಮೆಲ್ಲರೊಂದಿಗೆ ಮೀಟಿಂಗ್ಗಳು, ಸಭೆಗಳನ್ನು ನಡೆಸಿ ಎಲ್ಲ ಶಾಲೆಗಳಿಗೆ ಮುತುವರ್ಜಿ ವಹಿಸಿ ವಿಸಿಟ್ ಕೊಡ್ತಾ ಇದ್ದಾರೆ. ಮಾತ್ರವಲ್ಲ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅವರು ಶಿಕ್ಷಣ ಇಲಾಖೆಯಲ್ಲಿ ಭಾಗಿಯಾಗಿದ್ದಾರೆ. ವಿವಿಧ ಶಿಕ್ಷಣ ಕ್ಷೇತ್ರದಲ್ಲಿ ಅವರು ದೊಡ್ಡ ದೊಡ್ಡ ಸ್ಥಾನವನ್ನು ಅಲಂಕರಿಸಿದವರು. ಬಹಳಷ್ಟು ಒಂದು ನಾಲೆಜ್ ಇದೆ ಅವರಿಗೆ. ಬಹಳಷ್ಟು ಎಲ್ಲ ವಿಚಾರಗಳಲ್ಲಿ ಅವರು ಕೈಯಾಡಿಸಿದಂತ ಒಬ್ಬ ಧೀಮಂತ ಒಬ್ಬ ನಾಯಕ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಬಂದಿದ್ದಾರೆ. ಅವರಿಗೆ ಇವತ್ತು ಈ ನಮ್ಮ ಕಾರ್ಯಕ್ರಮಕ್ಕೆ ಅವರು ಮುಖ್ಯ ಅತಿಥಿಯಾಗಿ ಬಂದಿದ್ದಾರೆ. ಈಶ್ವರ್ ಸರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ನಾನು ನಮ್ಮ ಕ್ಲಸ್ಟರ್ ಪರವಾಗಿ ಈ ಎಲ್ಲ ಕಾರ್ಯಕ್ರಮದ ರೂವಾರಿಗಳ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಸರ್. ಇವರಿಗೆ ಜನಾಬ್ ಅಬ್ದುಲ್ ರೆಹಮಾನ್, ಸಂಚಾಲಕರು ಹಿರಾ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ, ಇವರು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಕಾರ್ಯಕ್ರಮದ ಅಧ್ಯಕ್ಷಸ್ಥಾನ ವಹಿಸಿದಂತಹ ಶಾಂತಿ ಎಜುಕೇಶನ್ ಟ್ರಸ್ಟ್ನ ಅಧ್ಯಕ್ಷರು ಗೌರವಿತರಾದಂಥ ಜನಾಬ್ ಎಚ್ ಮೊಹಮ್ಮದ್ ಅಕ್ಕನ್ ಅವರೇ, ವೇದಿಕೆ ಮೇಲೆ ಗಣ್ಯ ಅತಿಥಿಗಳಾಗಿ ಉಪಸ್ಥಿತರುವಂತಹ ಸ್ಥಳೀಯ ಕೌನ್ಸಿಲರ್ ಆಗಿರುವಂಥ ಶ್ರೀಯುತ ಮುಸ್ತಾಕ್ ಪಟ್ಲರ್ ಅವರೇ, ನೂತನ BA ಆಗಿ ಅಧಿಕಾರ ಸ್ವೀಕರಿಸಿ ಶ್ರೀಯುತ ಈಶ್ವರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಂತಹ ಸನ್ಮಿತ್ರ ಅಂತ ಸಲಾಮ್ರವರೇ, ಬಬ್ಬುಕಟ್ಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾಗುವಂಥ ಮಹೇಶ್ ಅವರೇ, ನಮ್ಮ ಸಮಿತಿಯ ಈ ಶಿಕ್ಷಣ ಸಂಸ್ಥೆಯ ಸದಸ್ಯರಾಗುವಂಥ ರೆಹಮಾನ್ ಅಕ್ಕನವರೇ, ಮುಖ್ಯ ಶಿಕ್ಷಕಿಯಾಗುವಂಥ ಶ್ರೀಮತಿ ಗುಲ್ಶನ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಂಥ ಗೌರವಂತ ಹಿರಿಯ ಅಂತ ಖಾದರ್ ಅಕ್ಕನವರೇ, ಮಾಜಿ ನಗರಸಭೆ ಸದಸ್ಯರಾದಂಥ ಉಸ್ಮಾನ್ ಕಲ್ಲಾಪುರ ಅವರೇ, ಮಾಜಿ ನಗರಸಭಾ ಸದಸ್ಯರು ಹಿರಿಯರಾದಂಥ ಶ್ರೀಮತಿ ಸ್ವಾಸಿನಿ ಬಬ್ಬುಕಟ್ಟೆರವರೇ, ಅದೇ ರೀತಿ ಸನ್ಮಿತ್ರರಂಥ ಇಲ್ಯಾಸ್ ಅವರೇ, ಹಸನಾಬ್ ಅಕ್ಕನವರೇ, ರಹಮತುಲ್ಲಾ ಅಕ್ಕನವರೇ, ನಮ್ಮ ನಗರಸಭೆ ಮಾಜಿ ಅಧ್ಯಕ್ಷರು ಸದಸ್ಯರಾಗಿರುವಂಥ ಬಾಸಿಲ್ ಡಿಸೋಜರ್ ಅವರೇ, ಈ ಒಂದು ಕಾರ್ಯಕ್ರಮವನ್ನು ಸ್ವಾಗತ ಮಾಡಿದಂಥ ಶ್ರೀಮತಿ ಕಲ್ಚರಲ್ ಅಧಿಕಾರಿಯಾಗಿರುವಂಥ ಶ್ರೀಮತಿ ಗೀತಾ ಸಲ್ದಾನರವರೇ, ಈ ಕಾರ್ಯಕ್ರಮಕ್ಕೆ ನೇರವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಂಥ ಪ್ರತಿಯೊಂದು ಹಿತೈಷಿಗಳೇ, ಹಿರ ಶಾಲೆ ಹಾಗೂ ವಿವಿಧ ಶಾಲೆಗಿಂದ ಬಂದಂತಹ ಎಲ್ಲ ಮುಖ್ಯ ಶಿಕ್ಷಕ ವರ್ಗದವರೇ, ಪ್ರೀತಿಯ ವಿದ್ಯಾರ್ಥಿ ಪೋಷಕ ವರ್ಗದವರೇ ಹಾಗೂ ಮಾಧ್ಯಮದ ಸೋದರರೇ, ಅತ್ಯಂತ ಸಂತೋಷವಾಗ್ತಿದೆ. ಹಿರ ಶಿಕ್ಷಣ ಸಂಸ್ಥೆಯ ಸನ್ನಿಧಿಯಲ್ಲಿ ಇವತ್ತು ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರ್ಯವನ್ನು ಇವತ್ತು ಹಮ್ಮಿಕೊಂಡು ಎಲ್ಲ ವಿದ್ಯಾರ್ಥಿನಿಯರು ತನ್ನ ಪ್ರತಿಭೆಯನ್ನು ಇಲ್ಲಿ ಹಂಚುವಂಥ ಅವಕಾಶಕ್ಕೆ ತಾವು ಇವತ್ತು ಅವಕಾಶ ಮಾಡಿ ಕೊಟ್ಟಿದ್ದೀರಿ. ಹಿರ ಸಂಸ್ಥೆಯವರು ಒಂದು ಕೆಲಸ ಒಂದು ಕೈಗೆತ್ತಿಕೊಂಡ್ರೆ ಅದು ಅಚ್ಚುಕಟ್ಟಾಗಿ ಸುಸಜ್ಜಿತವಾಗಿದೆ ಅಂತೇಳಿ ಅದು ಗ್ಯಾರಂಟಿ, ಅದಕ್ಕೆ ಏನು ಡೌಟು ಬೇಡ. ಯಾಕಂತೇಳಿ ನಾವು ಒಂದು ಶಿಕ್ಷಣ ಮ್ಯಾನೇಜ್ಮೆಂಟೇ ಆ ರೀತಿ, ನಾನೆಲ್ಲ ಕೂಡ ಹೇಳ್ತೇನೆ. ಅದರ ಬಗ್ಗೆ ಸಕಾರಾತ್ಮಕ ಅಲ್ಲದೆ ಅಲ್ಲಿ ಒಂದು ಕೂಡ ನಮಗೆ ಸಮಸ್ಯೆ ಸಿಗ್ಬೋದು ಹೇಳಲಿಕ್ಕೆ ಇವತ್ತು ಸಾಧ್ಯ ಇಲ್ಲ. ಬರೀ ಶಿಕ್ಷಣ ವಿಚಾರ ಮಾತ್ರ ಅಲ್ಲ, ಎಲ್ಲ ವಿಚಾರದಲ್ಲಿ ಕೂಡ ಶಾಂತಿ ಪ್ರೀತಿಗೆ ವಿಶೇಷವಾದ ಮಹತ್ವ ಕೊಡುವಂಥ ಒಂದು ಅವ್ರ ಕಮಿಟಿ ಮತ್ತು ಸಂಸ್ಥೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಎಲ್ಲ ಶಿಕ್ಷಕ ವರ್ಗದವ್ರಿಗೆ ಏನು ಟೆನ್ಷನ್ ಬೇಡ. ಸಂಜೆ ತನಕ ತಮಗೇನೆಲ್ಲ ಸವಲತ್ತು ಬೇಕು, ಯಾವ ರೀತಿ ಬೇಕು ಅದನ್ನು ಹೇಳಿದರೆ ಎಲ್ಲೋ ಕೂಡ ಮಾಡಿ ಕೊಡ್ತಾರೆ. ಅದನ್ನು ಹಾಗೆ ಹೀಗೆ ಅಂತ ಹೇಳುವಂಥ ಪ್ರಶ್ನೆ ಇಲ್ಲ. ನಮಗೆ ಬಲ ವಿಶ್ವಾಸ, ನಾನು ಖಂಡಿತವಾಗಿಯೂ
ಖಂಡಿತವಾಗಿಯೂ ಇದೆ. ಅದೆಲ್ಲ ಮೊಹಮ್ಮದ್ ಅಕ್ಕ ಒಬ್ಬರಂತಲ್ಲ, ಮೊಹಮ್ಮದ್ ಅಕ್ಕ ಜೊತೆಯಲ್ಲಿ ಎಲ್ಲ ಅವರ ತಂಡದವರು ಕೂಡ ಅದೇ ರೀತಿಯ ಒಂದು ಮನೋಭಾವ ಮತ್ತು ಆ ರೀತಿಯ ಒಂದು ಸಕಾರಾತ್ಮಕವಾದ ಚಿಂತನೆ ಇರುವಂಥ ಒಂದು ದೊಡ್ಡ ಮಟ್ಟದ ಒಂದು ವ್ಯಕ್ತಿತ್ವ ಅಂತ ಹೇಳಲಿಕ್ಕೆ ನಾನು ಬಯಸಿ ಕಮಿಟಿಯ ನಮ್ಮ ಹಿರಿಯ ಎಜುಕೇಷನ್ಸ್ ನಮ್ಮ ಮುಖ್ಯ ಸಮಿತಿಯ ಅಧ್ಯಕ್ಷರಿಗೂ ಸರ್ವ ಸದಸ್ಯರಿಗೂ ಮುಖ್ಯ ಶಿಕ್ಷಕರಿಗೂ ಶಿಕ್ಷಕ ವೃಂದದವರನ್ನು ಅಭಿನಂದನೆ ಶುಭಾಶಯ ಸಲ್ಲಿಸುವಂಥದ್ದು. ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಇವತ್ತು ಪ್ರತಿಭೆ ಕಾರಂಜಿ ಇವತ್ತು ಅವಕಾಶ ಮಾಡಿ ಕೊಟ್ಟಿದೆ. ಯಾಕೆಂತ ಹೇಳಿದ್ರೆ ನಾನು ಹಿಂದೆ ಕೂಡ ನಾನು ಹೇಳಿದ್ದೇನೆ, ಬೇರೆ ಕೂಡ ನಾನು ಹೇಳ್ತಾ ಇದ್ದೆ. ಯಾಕೆಂತೇಳಿ ನಿಮಗೆಲ್ಲ ಗೊತ್ತಿದೆ, ಭಾರತ ದೇಶ ವಿಶ್ವದಲ್ಲಿ 1ನೇ ಸ್ಥಾನಕ್ಕೆ ಹೋಗಬೇಕು. ಭಾರತ ದೇಶ ವಿಶ್ವದಲ್ಲಿ 1ನೇ ಸ್ಥಾನಕ್ಕೆ ಹೋಗಬೇಕಾದ್ರೆ ನಾವು ಮಂತ್ರಿಗಳು ಮತ್ತು ಶಾಸಕರು ವಿಧಾನಸಭೆಯಲ್ಲಿ ಕೂತ್ಕೊಂಡವರು ಬಲಿಷ್ಠರಾದರೆ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯ ಇಲ್ಲ. ಪಾರ್ಲಿಮೆಂಟಲ್ಲಿ ಕೂತ್ಕೊಳ್ಳುವಂಥ ಸಂಸದರ ಅಥವಾ ಪಾರ್ಲಿಮೆಂಟಲ್ಲಿ ಕೂತ್ಕೊಳ್ಳುವಂಥ ಮಂತ್ರಿಗಳು ಬಲಿಷ್ಠರಾದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯ ಇಲ್ಲ. ಎ ಸಿ ರೂಮಲ್ಲಿ ಕೂತ್ಕೊಳ್ಳುವಂಥ IAS ಅಧಿಕಾರಿಗಳ ಅಥವಾ ಎ ಸಿ ರೂಮಲ್ಲಿ ಕೂತ್ಕೊಳ್ಳುವಂಥ ವ್ಯಾಪಾರಸ್ಥರು ಬಲಿಷ್ಠರಾದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯ ಇಲ್ಲ. ಭಾರತ ದೇಶ ಬಲಿಷ್ಠವಾಗಬೇಕಾದ್ರೆ ಅದು ಕ್ಲಾಸ್ ರೂಮಲ್ಲಿ ಕಲಿಯುವಂಥ ವಿದ್ಯಾರ್ಥಿನಿಯರು, ಪ್ಲೇ ಗ್ರೌಂಡಲ್ಲಿ ಆಡುವಂಥ ವಿದ್ಯಾರ್ಥಿನಿಯರು ಬಲಿಷ್ಠವಾದಾಗ ಮಾತ್ರ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕಾಗಿ ಈ ರೀತಿ ಎಲ್ಲ ಕಾರ್ಯ ಹಮ್ಮಿಕೊಂಡು ಭವಿಷ್ಯ ದಿನಗಳಲ್ಲಿ ನಮ್ಮ ದೇಶದ ಮಕ್ಕಳು ಶಿಕ್ಷಣ ಪಡೆಯೋರು ಅವರ ತಂದೆ ತಾಯಂದರ ಆಸ್ತಿ ಸಂಪತ್ತು ಮಾತ್ರ ಅಲ್ಲ, ತಂದೆ ತಾಯಂದರ ಆಸ್ತಿ ಸಂಪತ್ತಿನ ಜೊತೆಯಲ್ಲಿ ಈ ಸಮಾಜದ ಮತ್ತು ಈ ದೇಶದ ಸಂಪತ್ತಾಗಿ ಇವತ್ತು ಬರಬೇಕು. ಅದಕ್ಕಾಗಿ ಅವರ ಪ್ರತಿಭೆಯನ್ನು ಇವತ್ತು ಹಂಚುವಂಥ ಅವಕಾಶ, ಅವ್ರಿಗಿರುವಂಥ ಟ್ಯಾಲೆಂಟನ್ನು ನಾವು ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಅವ್ರನ್ನ ವ್ಯಕ್ತಿತ್ವ ರೂಪಿಸ್ಕೊಳ್ಳೋದು ಕೂಡ ದೊಡ್ಡ ಮಟ್ಟದ ಸದವಕಾಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕೆ ಎಲ್ಲ ಯಾರು ಭಾಗವಹಿಸಿದ್ದಾರೆ ಅವರಿಗೆ ಪ್ರೋತ್ಸಾಹ ಕೊಟ್ಟಂಥ ಶಿಕ್ಷಕ ವರ್ಗದವರಿಗೆ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಸರ್ಕಾರ ಒಂದು ಕಾರ್ಯಕ್ರಮದಾಗ ಶಿಕ್ಷಕ ವರ್ಗ ಅವರ ಸ್ವಂತ ಮಕ್ಕಳನ್ನು ಟ್ರೈನಿಂಗ್ ಮಾಡೋ ರೀತಿಯಲ್ಲೇ ಮಾಡಿಕೊಂಡು ಎಲ್ಲ ತಯಾರಿ, ಮಕ್ಕಳಿಗಿಂತ ಇಂಟ್ರೆಸ್ಟ್ ಟೀಚರ್ ಅವರಿಗೆ. ನಮ್ಮ ಶಾಲೆಯ ಮಕ್ಕಳು ಫಸ್ಟ್ ಬರಬೇಕು ಅವ್ರಿಗೆ ಎಲ್ಲ ರೀತಿಯ ಕಲ್ಚರಲ್ ಪ್ರೋಗ್ರಾಮ್ ಆ್ಯಕ್ಟಿವಿಟೀಸ್ ಕಲಿಸಿ ಆ ಒಂದು ಹಿಂಜರಿಕೆಯನ್ನು ವಿದ್ಯಾರ್ಥಿಗಳಿತ್ತು ಅದನ್ನೆಲ್ಲ ಬಿಡುಗಡೆಗೊಳಿಸಿ ಧೈರ್ಯವಾಗಿ ತಂದು ಸ್ಟೇಜ್ನಲ್ಲಿ ನಿಲ್ಲಿಸುವಂಥ ವಿಶೇಷವಾದ ಆಸಕ್ತಿಯನ್ನು ಶಿಕ್ಷಕ ವರ್ಗ ತಾವು ತೋರಿಸ್ತೀರಿ. ಅದಕ್ಕೂ ನಮಗೆಲ್ಲರಿಗೂ ಕೂಡ ಅತ್ಯಂತ ಅಗತ್ಯತೆ ಮತ್ತು ಅತ್ಯಂತ ದೊಡ್ಡ ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ಎಲ್ಲ ಕಾರ್ಯಕ್ರಮಗಳು ಇವತ್ತು ಅತ್ಯಂತ ಯಶಸ್ವಿಯಾಗಿ ಮುಂದೆ ಹೋಗುವಂಥ ಅವಕಾಶ ಇವತ್ತು ಆಗಲಿ. ಈ ನಮ್ಮ ವಿದ್ಯಾರ್ಥಿ ಯಾರಿದ್ದಾರೆ ಅವ್ರಿಗೆ ಅತ್ಯುತ್ತಮವಾದ ಶಿಕ್ಷಣ ಕೊಡೋ ವ್ಯವಸ್ಥೆ ಕೊಡಿದ್ದು ಮುಂದೆ ಬರೋದು ವಿಚಾರ ಇವತ್ತು ಆಗಲಿ. ನಾನು ಯಾವಾಗಲೂ ಹಿಂದೆ ಕೂಡ ಹೇಳ್ತಿದ್ದೆ, ಯಾಕೆಂತ ಹೇಳಿದರೆ ಶಿಕ್ಷಣ ಸಂಸ್ಥೆ ನಾವೆಲ್ಲ ಶಾಲೆಗೆಲ್ಲ ಹೋಗ್ತಾ ಇದ್ದಾಗ ಅದು IQ ಮಾತ್ರ ಇಂಪಾರ್ಟೆಂಟ್ ಇತ್ತು. ನಮ್ಮ ಇಂಟೆಲಿಜೆನ್ಸ್ ನಾವು ಎಷ್ಟಿರ್ತೇವೆ ಅದರ ಮೇಲೆ ನಮ್ಮ ಸಕ್ಸಸ್ ಗುರುತಿಸ್ಕೊಳ್ಳೋದು. ಏನಾದರೂ ಒಳ್ಳೆ ಹುಷಾರಿದ್ದರೆ ಅವ್ನು ಗೋಲ್ಡನ್ ಬಾಯ್ ಅಂತ ಹೇಳ್ತಿದ್ರು. ಉತ್ತರ ಕೊಡುವಾಗ ತಪ್ಪಿದ್ರೆ ನೀನು ರಿಕ್ಷಾ ಡ್ರೈವರ್ಗೆ ಫಿಟ್ ಅಂತ ಹೇಳಿದ್ರು. ಕಾಲ ಮೇಲೆ ಬಂದಾಗ ಈಗ ಯಾರು ಗೋಲ್ಡನ್ ಬಾಯ್ ಅಂತ ಹೇಳ್ತಿದ್ರು ನನ್ನ ಕ್ಲಾಸ್ಮೇಟ್, ಅವ್ನು ಅಡ್ರೆಸ್ ಇಲ್ಲದ ಪರಿಸ್ಥಿತಿ ಆಗಿದೆ. ಈಗ ಏನು ನಾವು ರಿಕ್ಷಾ ಡ್ರೈವರ್ ಅಂತ ಕರ್ತಿದ್ದು ಅವ್ನು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಅತ್ಯಂತ ದೊಡ್ಡ ಆ ಥರ ಹೋಗಿ. ಯಾಕೆ ಅಂತ ಹೇಳಿದರೆ ಈಗ IQ ಮಾತ್ರ ಇಂಪಾರ್ಟೆಂಟ್ ಅಲ್ಲ ಅಂತ ಆಲೋಚನೆ ಬಂದಿದೆ. ಬರೀ IQ ಇಸ್ ನಾಟ್ ಓನ್ಲಿ ಇಂಪಾರ್ಟೆಂಟ್, IQ ಜೊತೆಯಲ್ಲಿ EQ ಸ್ವಲ್ಪ ಕೂಡ ಇಂಪಾರ್ಟೆಂಟ್. EQ ಅಂತ ಹೇಳಿದರೆ ಇಮೋಷನಲ್ ಕಾಂಟೆಂಟ್. ನಾನು ಏನೇ ಆಗಿರಲಿ, ನಾನು ಬಿಸ್ನೆಸ್ ಮ್ಯಾನ್ ಆಗಿರಲಿ, ನಾನು ರಾಜಕಾರಣ ಆಗಲಿ, ನಾನು ಮಾಸ್ಟರ್ ಆಗಲಿ, ಟೀಚರ್ ಆಗಿ, ಡಾಕ್ಟರ್ ಆಗಿ, ಏನೇ ಆಗಲಿ, ಅದು ಮಾನವೀಯತೆ ಮತ್ತು ಭಾವನಾತ್ಮಕವಾದ ಸಂಬಂಧ ನಿಮ್ಮ ಪ್ರೊಫೆಷನ್ ಜೊತೆ ನಾವು ಮೈಗೂಡಿಸಿಕೊಂಡಾಗ ಮಾತ್ರ ನೀವು ಅತ್ಯುತ್ತಮವಾದ ಡಾಕ್ಟರ್ ಆಗಲಿಕ್ಕೆ ಸಾಧ್ಯತೆ, ಅತ್ಯುತ್ತಮವಾದ ರಾಜಕಾರಣಿ ಆಗಲಿಕ್ಕೆ ಸಾಧ್ಯತೆ ಇದೆ, ಅತ್ಯುತ್ತಮ ಬಿಸ್ನೆಸ್ ಮ್ಯಾನ್ ಆಗಲಿಕ್ಕೆ ಸಾಧ್ಯತೆ. ಇಮೋಷನಲ್ ಕಾಂಟೆಂಟ್ ಇವತ್ತು ಅತಿ ಆಗದೆ, ಅದನ್ನು ಕೂಡ ನಮ್ಮ ಮಕ್ಕಳು ಸಣ್ಣದಿಂದ ಬೆಳೆಸಿಕೊಂಡು ಬರುವಂಥ ವಿಚಾರ ಇವತ್ತು ಆಗಬೇಕು. ಇಮೋಷನಲ್ ಕಾಂಟೆಂಟ್ ಮಾನವೀಯತೆ ಅಷ್ಟು ಸುಲಭದಲ್ಲಿ ಈಗ ಬರುವುದಿಲ್ಲ, ಭಾಳ ಕಷ್ಟ. ಈ ಆಧುನಿಕ ಮತ್ತು ತಂತ್ರಜ್ಞಾನ ಕಾಲದಲ್ಲಿ ಎಲ್ಲರೂ ಕೂಡ ಸೆಲ್ಫಿ ಫೋಟೋಸ್ ತೆಗೆದು ಎಲ್ಲ ಸೆಲ್ಫಿಶ್ ಆಗಿದ್ದಾರೆ, ಸ್ವಾರ್ಥದ ಪರಮವಾದಿ, ಅದರ ಮಾತ್ರ ಬೇರೆ ಏನಿಲ್ಲ. ಕಾಲಘಟ್ಟ ಆಗಿದೆ, ಹೇಳಿ ಸುಖ ಇಲ್ಲ ಅಂತ ಕಾಲ ಕಷ್ಟದಲ್ಲಿ ನಾವಿವತ್ತು ಇದ್ದೇವೆ. ಅದಕ್ಕೆ ಮಾನವೀಯತೆ ಮತ್ತು ಕರುಣೆ ನಮ್ಮ ಪ್ರೊಫೆಷನ್ಗೆ ಬರಬೇಕಾದ್ರೆ ಅದಕ್ಕೆ ಸ್ವಲ್ಪ SQ ಕೂಡ ಸ್ವಲ್ಪ ಅಗತ್ಯ. SQ ಅಂತ ಹೇಳಿದರೆ ಅದು ಸ್ಪಿರಿಚುವಲ್ ಕಾಂಟೆಂಟ್. ದೇವರ ಭಯ ಯಾರಿಗಿದ್ದಾನೆ ಅವನು ಸ್ವಲ್ಪ ಸರಿಯಾಗಿರುವಂಥ ವಾತಾವರಣ ಇವತ್ತು ನಿರ್ಮಾಣ ಇವತ್ತು ಆಗ್ತದೆ. ಅದು ಎಲ್ಲ ರೀತಿಯಿಂದ ಮಕ್ಕಳು ನಾವು ತಯಾರು ಮಾಡಿಕೊಂಡು ಮುಂದೆ ಹೋಗುವಂಥ ವ್ಯವಸ್ಥೆ ಆಗಬೇಕು. ಅದಕ್ಕೆ ಒಂದು ಹಿರ ಶಿಕ್ಷಣ ಸಂಸ್ಥೆ ಒಂದು ಕೂಡ ಮಾದರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಎಲ್ಲ ಶಿಕ್ಷಣ ನಮ್ಮ ಕ್ಷೇತ್ರ ಎಲ್ಲ ಶಿಕ್ಷಣ ಸರ್ಕಾರಿ ಶಿಕ್ಷಣ ಸಂಸ್ಥೆ ಕೂಡ ಬಹಳ ಅತ್ಯುತ್ತಮವಾಗಿ ತಮ್ಮ ಕೆಲಸವನ್ನು ನಿಲ್ಲಿಸ್ಕೊಂಡು ಬರುವಂಥ ವಿಚಾರ ಇವತ್ತಾಗಿದೆ. ಬಹುಶಃ ಈ ಸಲ ನಾನು ಇಡೀ ನಮ್ಮ ರಾಜ್ಯದಲ್ಲೇ ಸ್ಯಾಂಕ್ಷನ್ ಆದ 3 ಕಾಲೇಜ್ PU ಕಾಲೇಜ್, ಅದರಲ್ಲಿ ಒಂದು PU ಕಾಲೇಜನ್ನು ದೇರ್ಲಕಟ್ಟೆಗೆ ನಾನು ಈಗಾಗಲೇ ಸ್ಯಾಂಕ್ಷನ್ ಆಗಿ ಅಲ್ಲಿ ಆರ್ಟ್ಸ್ ಮತ್ತು ಕಾಮರ್ಸನ್ನು ನಾವು ಈಗಾಗಲೇ ಪ್ರಾರಂಭ ಮಾಡ್ತೇವೆ. ಮುಂದಿನ ವರ್ಷ ಅಲ್ಲಿ ಸೈನ್ಸ್ ಕೂಡ ನಾವು ಇವತ್ತು ಚಾಲನೆ ಇವತ್ತು ಕೊಡುವಂಥ ಅವಕಾಶ ಕೂಡ ಇವತ್ತು ಆಗ್ತದೆ. ಆದ ಕಾರಣ ಶೈಕ್ಷಣಿಕ ಸಂಬಂಧಪಟ್ಟಾಗೆ ನಾವು ದೊಡ್ಡ ಮಟ್ಟದ ಸಹಕಾರ ಕೊಡಬೇಕು. ನಾವು ಇವತ್ತು ಆಲೋಚನೆ ಮಾಡಬೇಕಾಗ್ತದೆ. ಪ್ರತಿಯೊಂದು ಮನೆಯಲ್ಲಿ ಕೂಡ 10th ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಆಗಿ 2nd PUs ಕಂಪ್ಲೀಟ್ ಆಗಿ ಯಾರು ಮನೆಯಲ್ಲಿ ಕೂತ್ಕೊಳ್ಬಾರ್ದು.
ನಾನು ಭಾಳಷ್ಟು ಉದಾಹರಣೆಗಳನ್ನು ಕಂಡ ಮುಂದೆ ಭಾಳಷ್ಟು ಜನ ಇವತ್ತು ಉತ್ತಮವಾದ ಮಾರ್ಕ್ ಪಡೆದುಕೊಂಡು ಇನ್ನೂ ಕೂಡ ಮನೆಯಲ್ಲಿ ಇದ್ದಾರೆ. ಹುಡುಗಿಯರು ಅದರಲ್ಲಿ ಜಾಸ್ತಿ. ಯಾಕೆ ಬೇಡ, ಏನು ಮದುವೆ ಮಾಡಿ ಕಳಿಸಲ್ಲ, ಯಾಕೆ ಈ ರೀತಿ ಅಂತ ನನಗೆ ಭಾಳ ಆಶ್ಚರ್ಯ ಆಗುವಂಥ ವಿಚಾರ. ಇವತ್ತು ಹೇಳಲಿಕ್ಕೆ ಹೋದರೆ ಭಾಳಷ್ಟು ಕ್ರಾಂತಿಕಾರಿ ಕಥೆ ಹೇಳ್ಬೋದು, ಯಾವ ರೀತಿ ಇಂಪ್ರೂವ್ಮೆಂಟ್ ಯಾವ ರೀತಿಯಿಂದ ಇವತ್ತು ಆಗಿ ಹೋಗಿದ್ದಾರೆ ಅಂಥೇಳಿ. ಒಂದು ಶಿಕ್ಷಣದಿಂದ ನನಗೆ ಭಾಳಷ್ಟು ಉದಾಹರಣೆಗಳು ನಾನು ಬಹುಶಃ ಜೀವನದಲ್ಲೇ ನನಗೆ ನನ್ನ ಕಣ್ಣ ಮುಂದೆ ಕಾಣಸಿಕ್ಕೋದು ಹೇಗಿದೆ, ಈಗ ಹೇಗಾಗಿ ಪರಿವರ್ತನೆ ಆಗಿ ಹೋಗಿದ್ದಾರೆ, ಯಾವ ಹಂತಕ್ಕೆ ಇವತ್ತು ಮುಟ್ಟಿದ್ದಾರೆ, ಎಲ್ಲಿದ್ದವರು ಒಂದೇ ಶಿಕ್ಷಣದ ಒಂದು ಡಿಸಿಷನಿಂದಾಗಿ ಯಾವ ಹಂತಕ್ಕೆ ಮುಟ್ಟಿದ್ದಾರೆ ಅಂತೇಳಿ ಬಹುಶಃ ನಮಗೆ ಪುಗ್ಗು ಬರೆಯುವುದು ಅಷ್ಟು ಉದಾಹರಣೆಗಳು ನನ್ನಲ್ಲಿ ಇವತ್ತಿದೆ. ಸೊ ಕಲೀಲಿಕ್ಕೆ ಸಂಪೂರ್ಣವಾದ ಸಹಕಾರ ಕೊಡೋ ಜವಾಬ್ದಾರಿ ಇಡೀ ಸಮಾಜ ನಮ್ಮ ಇವತ್ತು ಜವಾಬ್ದಾರಿ ಇವತ್ತು ಆಗಿದೆ. ಯಾರು ಕಷ್ಟ ಇದ್ದರೆ ಅವ್ರಿಗೆ ಮುಂದೆ ನಿಂತು ಸಹಾಯ ಮಾಡುವಂಥ ಜವಾಬ್ದಾರಿ ಕೂಡ ಸರ್ವರು ಕೂಡ ಇವತ್ತು ಹಮ್ಮಿಕೊಳ್ಳುವಂಥ ವಿಚಾರ ಇವತ್ತು ಆಗಬೇಕು. ಮತ್ತು ತಂದೆ ತಾಯಿಗೆ ದೊಡ್ಡ ಮಟ್ಟ ಜನಜಾಗೃತಿ ಮೂಡಿಸುವಂಥ ಕೆಲಸ. ಇಷ್ಟೆಲ್ಲ ಜನಜಾಗೃತಿ ಇದ್ದರೂ ಕೂಡ ಜನಜಾಗೃತಿ ಮತ್ತಷ್ಟು ಕಡಿಮೆ ಇದೆ ಅಂತ ಹೇಳ್ತೇನೆ ನಾನು. ಮೊನ್ನೆ ಕಡಲ್ಕೊರೆತ ಪ್ರದೇಶ ಒಂದು ಉದಾಹರಣೆ ಮಾತಿಂದ ಹಲವು ಉದಾಹರಣೆ ಹೇಳ್ಬೋದು. ಕಡಲ್ಕೊರೆತ ಪ್ರದೇಶ ಹೋದಾಗ ಒಬ್ಬ ಬಂದಿದ್ದ, ಅವನು ಪರಿಚಯ ಮಾಡಿಕೊಟ್ಟ. ಮತ್ತು ಸೆಕೆಂಡ್ PUCಯಲ್ಲಿ ಏನು ಮಗಳು ಏನು ಮಾಡಿದಲ್ಲ, ಒಳ್ಳೆ ಮಾರ್ಕ್ ಏನು ತೀರ್ಮಾನ ಆಗಲಿಲ್ಲ, ಮನೆಯಲ್ಲಿದ್ದಾರೆ ಅಂತಂದೆ. ನಾನು ಜೋರು ಮಾಡಿ ಕರೆದೆ, ಸೆಕೆಂಡ್ ಹೌಸ್ಗೆ ಬಾ ಅಂತ ಹೇಳಿದೆ. ಅಲ್ಲಿ ಅವ್ರು ಬಂದ ನಂತರ ಮಾರ್ಕ್ ಚೆನ್ನಾಗಿದೆ, ಬೇಕಾ ಬೇಡವಾ, ಕೆಲವರು ಬೇಡ ಅಂತ ಹೇಳಿದ್ರೆ ನಿನ್ನ ಈಗ ಹುಡುಗಿ ಅವ್ರ ಕಲಿಸಿಗೆ ಮನಸ್ಸಿತ್ತು. ಸೊ ಚರ್ಚೆ ಮಾಡಿ ಅವಳೊಂದು ಕೋರ್ಸಿಗೆ ಸೇರಿಸಂತ ತೀರ್ಮಾನ ಆಯಿತು. ನೀವು ನಾಳೆ ಬನ್ನಿ, ಯಾವುದು ತೀರ್ಮಾನ ಮಾಡಿ ಬನ್ನಿ ಅಂತ ಹೇಳಿದೆ. ಮರುದಿವಸ ಬರುವಾಗ ಅವಳು ಸಿಸ್ಟರ್ ಕೂಡ ಬಂದಿದ್ದಾರೆ. ಅವಳು ಪಾಪ 1 ವರ್ಷ ಹಿಂದೆ ಕಲಿತು ಅವಳಿಗಿಂತ ಜಾಸ್ತಿ ಮಾರ್ಕ್ 507 ಮಾರ್ಕ್. ಕಾಲೇಜಿಗೆ ಹೋಗೋದೆ ಮನೆಯಲ್ಲೇ ಇದ್ದರು. ತಂಗಿ ಹೋಗುವಾಗ ನನ್ನನ್ನು ಕೂಡ ಸೇರಿಸಿ, ನನ್ನನ್ನು ಯಾಕೆ ಮನೆ ಕೂತ್ಕೊಂಡು ಸೇರಿದಾಗ ಅವಳು ಕೂಡ ಬಂದರು. ಇಬ್ಬರನ್ನು ಕೂಡ ನಾವು ಇವತ್ತು ಪ್ಯಾರಾಮೆಡಿಕಲ್ ಕೋರ್ಸ್ಗೆ ನಾವು ಸೇರಿಸಿದ್ದೆವು. ಅಷ್ಟೊತ್ತಾಗಿ ಹೋಗಲ್ಲ, ಅಕ್ಕ ಮದುವೆಯಾಗಿ 3 ವರ್ಷ ಆಗಿ ಹೇಳಿದ್ದಾರೆ. ಅವರೊಂದು ಫೋನ್ ಮಾಡ್ತಾರೆ, ನೀವು ಇಬ್ಬರು ಮಕ್ಕಳಿಗೆ ಕಳಿಸಿ, ನನ್ನನ್ನು ಯಾಕೆ ಕಳಿಸಿಲ್ಲ, ನನಗೂ ಕೂಡ ಆನ್ಲೈನ್ ಕೋರ್ಸಿಗೆ ಸೇರಿಸಿ ಅಂತೇಳಿ ಅವರ ಗಂಡನ ಪರ್ಮಿಷನ್ ತಗೊಂಡು ಅವಳು ಕೂಡ ಸರಿ. ನೋಡಿ, ಯಾವ ಒಂದು ಶಿಕ್ಷಣದ ಕ್ರಾಂತಿಕಾರಿ ಇಂಥ ಹಲವಾರು ಉದಾಹರಣೆಗಳಿದೆ. ಆದ ಕಾರಣ ನಾವು ಅದನ್ನು ಅವರಿಗೆ ಪ್ರೋತ್ಸಾಹ ಕೊಟ್ಟು ಒಂದು ಜಾಗೃತಿ ಕೊಟ್ಟು, ನಾನು ಕೇಳಿದೆ, ನೀವು ಯಾಕೆ ಕಲಿಸದೆ ಮನೆ ಅಲ್ಲದ ಪಕ್ಕದ ಮನೆಯವರು ಮತ್ತು ಸಂಬಂಧಿಕರು ಯಾಕೆ ಹುಡುಗರನ್ನ ಕಲಿಸ್ತಿರೋದು? ಈ ರೀತಿಯೆಲ್ಲ ಇವತ್ತಿನ ಕಾಲದಲ್ಲಿ ಇದ್ದರೆ ಪರಿಸ್ಥಿತಿಯಲ್ಲಿ ಒಂದು ಮುಡ್ತದೆ. ಅದು ದೊಡ್ಡ ಮಟ್ಟದ ಜನಜಾಗೃತಿಗೆ ಇವತ್ತು ಮುಂದೆ ಬರುವಂಥ ಅವಕಾಶ ಇವತ್ತು ಆಗಲೇಬೇಕಂತ ನಾನು ಇವತ್ತು ಹೇಳಿಕೊಂಡು ದೀರ್ಘವಾಗಿ ನಾನು ಇವತ್ತು ಮಾತಾಡಿದೆ. ಭಾಳ ಬಿಸಿಲಲ್ಲಿ ತಾವು ಕೂಡ ಇದ್ದೀರಿ, ನಮಗೊಂದು ಶೇಡ್ ಹಾಕಿದ್ದೀರಿ, ಹಾಗೆ ಗೊತ್ತಾಗೋದಿಲ್ಲ ನಾವು ಕೂತ್ಕೊಂಡವರಿಗೆ. ಅವರೆಲ್ಲರೂ ಕೂಡ ಬಿಸಿಲಲ್ಲಿ ಇವತ್ತು ಸಂಪೂರ್ಣವಾಗಿ ಇವತ್ತು ಬಿಸಿಲಲ್ಲಿ ಇವತ್ತು ಇದ್ದಾರೆ. ಈ ನಮ್ಮ ಹಿರಾ ಕಾಲೇಜಿನವರಿಗೆ ಫಂಕ್ಷನ್ ಮಾಡೋದು ದೊಡ್ಡ ಪ್ರಾಬ್ಲಮ್, ಇದೆಲ್ಲ ಸಣ್ಣ ವಿಷಯ. ಅವ್ರಿಗೆ ದೊಡ್ಡ ಪ್ರಾಬ್ಲಮ್ ಇದ್ದದ್ದು ನಾನು ಟೈಮಲ್ಲಿ ಬರ್ತಾನೆ ಇಲ್ವ ಅಂತ, ಇದು ದೊಡ್ಡ ಇವರಿಗೆ ಪ್ರಾಬ್ಲಮ್ ಇತ್ತು. ನಮ್ಮ ಕಾದರಾಗ ಫೋನ್ ಮಾಡಿ ಹೇಳ್ತಾ ಇದ್ರು, ಆವಂಥ ವಿಚಾರ ಅವರಿಗೆ ಇತ್ತು. ಆದ ಕಾರಣ ಬೇರೆ ಕಾರ್ಯ ಇದ್ದರೂ ಕೂಡ ಇಲ್ಲಿಗೆ ಬಂದು ಹೋಗುವ ಅಂತೇಳಿ ಬಹುಶಃ ಬಂದು ನಿಮ್ಮಲ್ಲಿ ಸೇರುವಂಥ ಅವಕಾಶ ದೇವರು ಕೊಟ್ಟ ಸಂದರ್ಭದಲ್ಲಿ ಅತ್ಯುತ್ತಮವಾದ ಶುಭಾಶಯ ನಿಮಗೆಲ್ಲ ಸಲ್ಲಿಸಿಕೊಂಡು ಎಲ್ಲ ವಿದ್ಯಾರ್ಥಿ ಶುಭಾಶಯ ಸಲ್ಲಿಸಿ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇಂದಿನ ಸ್ಪರ್ಧೆಗಳು ಕೇವಲ ಆರಂಭವಷ್ಟೇ, ಇದೊಂದು ದೀರ್ಘ ಪ್ರಯಾಣವಾಗಬೇಕು. ಅಂತಹ ಒಂದು ಆಶಯವನ್ನು ತಮ್ಮ ಪ್ರೋತ್ಸಾಹದ ನುಡಿಗಳೊಂದಿಗೆ ಮಕ್ಕಳನ್ನು ಪ್ರೋತ್ಸಾಹಿಸಬೇಕೆಂದು ಅತಿಥಿಗಳಾದ ಶ್ರೀಯುತ ಮುಸ್ತಾಫ್ ಪಟ್ಲ, ಕೌನ್ಸಿಲರ್, ಉಳ್ಳಾಲ ಪುರಸಭೆ ಇವರಲ್ಲಿ ಕೇಳಿಕೊಳ್ಳುತ್ತೇವೆ. ಇಲಾಖೆ ದಕ್ಷಿಣ ಕನ್ನಡ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಗಳೂರು ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಮಕ್ಕಳ ಪ್ರತಿಭೆಯನ್ನು ಪೋಷಿಸುವ ನಿಟ್ಟಿನಲ್ಲಿ ಮಕ್ಕಳಲ್ಲಿ ಬ್ರಾಡ್ ವಿಷನನ್ನು ಕ್ರಿಯೇಟ್ ಮಾಡುವ ಉದ್ದೇಶದಿಂದ, ಅದೇ ರೀತಿ ಮಕ್ಕಳಲ್ಲಿ ಸ್ವಾಭಿಮಾನ ಸೆಲ್ಫ್ ಎಸ್ಟೀಮನ್ನು ಡೆವಲಪ್ ಮಾಡುವ ಉದ್ದೇಶದಿಂದ ಇಂತಹ ಪ್ರತಿಭಾ ಕಾರಂಜಿ, ಇಂತಹ ಸ್ಪರ್ಧೆಗಳು, ಪ್ರತಿಭೋತ್ಸವಗಳು ಖಂಡಿತ ಮಕ್ಕಳ ಬೆಳವಣಿಗೆಗೆ ನಿಧಾನವಾಗಿ ಅದೇ ರೀತಿ ಶಾಶ್ವತವಾಗಿ ಮಕ್ಕಳಲ್ಲಿ ಬೇರೂರಲು ಇಂತಹ ಪ್ರತಿಭೋತ್ಸವಗಳು ಅಗತ್ಯವಾಗಿರುತ್ತದೆ. ಈ ಸಂದರ್ಭದಲ್ಲಿ ಇದನ್ನು ಅಚ್ಚುಕಟ್ಟಾಗಿ ಅದೇ ರೀತಿ ಉತ್ತಮ ರೀತಿಯಲ್ಲಿ ಇದನ್ನು ನೆರವೇರಿಸಲು ಸಹಕರಿಸಿದ ಎಲ್ಲರನ್ನು ಅಭಿನಂದಿಸುತ್ತಾ, ಈ ಪ್ರತಿಭೋತ್ಸವವು ನಮ್ಮ ಸಮಾಜದ ಮುಂದಿನ ದೃಷ್ಟಿಯಲ್ಲಿ ಮುಂದಿನ ತಲೆಮಾರು ಉತ್ತಮವಾಗಿ ಬೆಳೆಯಲು ಸಹಕಾರಿಯಾಗಲಿ ಎಂದು ಆಶಿಸುತ್ತಾ ನನಗೆ ಅವಕಾಶ ಮಾಡಿಕೊಟ್ಟಾಗಿ ಕೃತಜ್ಞತೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ದಿನ ನಮ್ಮ ಹಿರಾ ಶಾಲೆಯಲ್ಲಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಶಿಕ್ಷಕ ಬಂಧುಗಳಿಗೆ ಒಂದು ಕಿವಿ ಮಾತು ಏನಪ್ಪ ಅಂದರೆ, ಮಕ್ಕಳನ್ನು ಕೇವಲ ಓದುವುದಕ್ಕೆ ಮಾತ್ರ ನೀವು ಪ್ರೋತ್ಸಾಹಿಸದೆ ವಿವಿಧ ಎಲ್ಲ ಚಟುವಟಿಕೆಗಳನ್ನು ಅವರಲ್ಲಿ ಅಡಗಿರುವಂಥ ಸೂಕ್ತವಾಗಿರುವಂಥ ಪ್ರತಿಭೆಯನ್ನು ನೀವು ಗುರುತಿಸಬೇಕು. ಅತಿ ಮುಖ್ಯವಾಗಿ ಗುರುತಿಸಿ, ಒಂದು ಗಿಡಕ್ಕೆ ಯಾವ ರೀತಿ ನಾವು ನೀರನ್ನು ಹಾಕಿ ಅದು ಎಮ್ಮರವಾಗಿ ನಾವು ಬೆಳೆಸ್ತೀವೋ ಅದೇ ರೀತಿ ಮಕ್ಕಳಲ್ಲಿರುವಂಥ ಪ್ರತಿಭೆಯನ್ನು ನಾವು ಗುರುತಿಸಿ
ಅದು ದೊಡ್ಡ ಮಟ್ಟ ಎಮ್ಮರವಾಗಿ ಬೆಳೆಯುವಂತೆ ನಾವು ಮಾಡುವಂಥ ಕೆಲಸ ನಮ್ಮ ನಿಮ್ಮ ಮೊದಲ ಕರ್ತವ್ಯವಾಗಿರ್ತದೆ. ಜೊತೆಗೆ ನಾವು ಯಾವುದೇ ಕಾರಣಕ್ಕೂ ಕೂಡ ಮಕ್ಕಳನ್ನು ನಾವು ಒಂದು ಮಗು ಮತ್ತೊಂದು ಮಗುವಿಗೆ ನಾವು ಹೋಲಿಕೆಯನ್ನು ಮಾಡಬಾರ್ದು. ಹೋಲಿಕೆ ಅಂತಂತಂದರೆ ಅವನು ಒಳ್ಳೆ ಮಾರ್ಕ್ಸ್ ತೆಗೆದಿದ್ದಾನೆ, ನೀನು ಕಡಿಮೆ ಮಾರ್ಕ್ಸ್ ತೆಗೆದಿದ್ದೀಯಾ ಅಂತ ಯಾವುದೇ ಕಾರಣಕ್ಕೂ ಕೂಡ ಹೋಲಿಕೆಯನ್ನು ಮಾಡಬಾರ್ದು. ಮಕ್ಕಳು ಒಂದು ಮಗು ಅಂತಂತಂದರೆ ಅದು ನಿಮ್ಮ ಕೈಗೆ ಒಂದು ಮಾಂಸದ ಮುದ್ದೆ ರೂಪದಲ್ಲಿರುವಂಥ ಒಂದು ಮಗುವನ್ನು ನಿಮಗೆ ಕೊಟ್ಟಿರ್ತಾರೆ. ಆ ಮಗುವನ್ನು ನೀವು ಏನು ಮಾಡಬೇಕು, ಶಿಕ್ಷಣದ ಜೊತೆಗೆ ಆ ಮಗುವಿನಲ್ಲಿ ಅಡಗಿರುವಂಥ ಸರ್ವತೋಮುಖ ಅಭಿವೃದ್ಧಿಪಡಿಸುವತ್ತ ನೀವು ನಿಮ್ಮ ಗಮನ ಇರಬೇಕು ಅಂತ ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಮಕ್ಕಳು ಒಂದು ಗಾದೆ ಮಾತಿದೆ, ಆಡ್ತಾ ಆಡ್ತಾ ರಾಗ, ನರಳತಾ ನರಳತಾ ರೋಗ ಅಂತ ಹೇಳ್ತಾರೆ ಅಲ್ವಾ. ಆಡ್ತಾ ಆಡ್ತಾ ರಾಗ ಅಂದರೆ ಒಂದು ಮಗು ನಿರಂತರವಾಗಿ ಒಂದು ಹಾಡು ಹೇಳುವುದಾಗಲಿ, ಕತೆ ಹೇಳುವುದಾಗಲಿ, ಕತೆ ಬರೆಯುವುದಾಗಲಿ, ಒಂದು ನೃತ್ಯ ಮಾಡುವುದಾಗಲಿ, ಅದನ್ನು ನಿರಂತರ ಪ್ರಯತ್ನವನ್ನು ಪಟ್ಟಾಗ ಸಫಲತೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ದಯಮಾಡಿ ಪ್ರೋತ್ಸಾಹಿಸುವಂಥ ಒಂದು ಗುಣ ನಿಮ್ಮಲ್ಲಿರಬೇಕು. ಪ್ರತಿಯೊಂದು ಮಗುವನ್ನು ಕೂಡ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವಂಥ ಗುಣ ನಿಮ್ಮಲ್ಲಿದ್ದರೆ ಆ ಮಗು ಮುಂದಿನ ದಿನಗಳಲ್ಲಿ ಒಂದು ಉತ್ತಮ ಪ್ರಜೆಯಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಕ್ಕಳುಗಳು ಅಷ್ಟೇ, ಅವರು ಭಾಗವಹಿಸುವುದು ಅತಿ ಮುಖ್ಯ. ಸೋಲು ಗೆಲುವು ನಂತರ ಬಿಟ್ಟ ವಿಷಯ. ಮೊದಲು ಮಕ್ಕಳು ನಿರಂತರವಾಗಿ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸುವಂತೆ ನಾವು ಮಾಡಬೇಕಾದಂಥ ಕೆಲಸ ಅತಿ ಮುಖ್ಯ. ಅವರು ಭಾಗವಹಿಸುವಂತೆ ನೀವು ಪ್ರೋತ್ಸಾಹಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಜೊತೆಗೆ ಕಡೆಯದಾಗಿ ಒಂದು ಮಾತನ್ನು ಹೇಳ್ತೀನಿ. ನಮ್ಮ ಸರ್ ಅವರು, ಜನಪ್ರಿಯ ಶಾಸಕರು ಒಂದು ಮಾತು ಹೇಳಿದರು, ಮಕ್ಕಳನ್ನು ಒಳ್ಳೆ ಮಾರ್ಕ್ಸ್ಗಳನ್ನು ತೆಗೆದುಕೊಂಡಿದ್ದರೂ ಸಹ ಮನೆಯಲ್ಲಿ ಇಟ್ಕೊಳ್ತಾರೆ. ಅದನ್ನು ನಾನು ಮತ್ತೆ ರಿಪೀಟ್ ಮಾಡಬೇಕು ಅನ್ನಿಸ್ತಿದೆ ನನ್ನ ಮನಸ್ಸಿನಲ್ಲಿ. ದಯಮಾಡಿ ಓದುವಂಥ ಮಕ್ಕಳಿಗೆ ಯಾವುದೇ ತಂದೆ ತಾಯಿಗಳು ಏನು ಮಾಡಬಾರ್ದು, ತಡೆಯನ್ನು ಮಾಡಬಾರ್ದು. ಇವಾಗ ನನಗೂ ಹೆಣ್ಣು ಮಕ್ಕಳು ನಮ್ಮಲ್ಲಿ ಏನಾಗ್ತದೆ, ಮೊದಲು ಆ ಮಕ್ಕಳನ್ನ ಒಂದು ಮದುವೆ ಮಾಡಿಬಿಟ್ರು ಸಾಕು ಅನ್ನೋ ಒಂದು ಮನಸ್ಥಿತಿ ನಮ್ಮಲ್ಲಿ ಇರ್ತದೆ. ಅದನ್ನು ನಾವು ಬದಲಾವಣೆ ಮಾಡ್ಕೋಬೇಕು. ಯಾವ ಮಕ್ಕಳು ಚೆನ್ನಾಗಿ ಓದ್ತಾರೆ ಅವರನ್ನ ಇನ್ನೂ ಉನ್ನತ ವ್ಯಾಸಂಗವನ್ನು ಕೊಡಿಸುವುದರ ಮೂಲಕ ಅವರ ಭವಿಷ್ಯವನ್ನು ಕಟ್ಟಿಕೊಡುವಲ್ಲಿ ನೀವೆಲ್ಲ ಸತತ ಪ್ರಯತ್ನವನ್ನು ಪಡಬೇಕು. ಮಕ್ಕಳಿಗೋಸ್ಕರ ನಾವು ಎಲ್ಲವನ್ನೂ ತ್ಯಾಗ ಮಾಡಲಿಕ್ಕೆ ನಾವು ಸಿದ್ಧರಿರಬೇಕು. ಜೊತೆಗೆ ಮಕ್ಕಳು ಇವತ್ತಿನ ದಿನದಲ್ಲಿ ಒಂದು ಸಿನಿಮಾ ಇದೆ, ಫಸ್ಟ್ ರ್ಯಾಂಕ್ ರಾಜು ಅಂತ. ಫಸ್ಟ್ ರ್ಯಾಂಕ್ ರಾಜು ಥರ ನಾವು ಮಾಡಬಾರ್ದು ಮಕ್ಕಳನ್ನು. ಅವನು 99 ಅಂಕಗಳನ್ನು ತೆಗೆದುಕೊಂಡು ಅವರಮ್ಮ ಏಲಕ್ಕಿ ಬಾಳೆಹಣ್ಣನ್ನು ತಗೊಬಾ ಅಂತ ಕಳಿಸ್ತಾರೆ ಪೇಟೆಗೆ. ಏಲಕ್ಕಿ ಬಾಳೆಹಣ್ಣು ಅಂತಂದ್ರೆ ಗೊತ್ತಲ್ಲ, ಏಲಕ್ಕಿ ಬಾಳೆಹಣ್ಣು ಕೊಡಿ ಅಂತ ಪೇಟೆಗೆ ಹೋಗ್ತದೆ. ಏಲಕ್ಕಿ ಬಾಳೆಹಣ್ಣು ಇದೆ ತಗೊಳಪ್ಪ ಏಲಕ್ಕಿ ಬಾಳೆಹಣ್ಣು ಅಂತಂದಾಗ ಇಲ್ಲ ನಮ್ಮಮ್ಮ ಹೇಳಿರೋದು ಏಲಕ್ಕಿ ಕೊಡಬೇಕು ಮತ್ತು ಬಾಳೆಹಣ್ಣು ಕೊಡಬೇಕು. ಈ ಥರ ನಾವು ಮಕ್ಕಳನ್ನು ನಾವು ಫಸ್ಟ್ ರ್ಯಾಂಕ್ ರಾಜು ಮಕ್ಕಳ ಥರ ಮಾಡಬಾರ್ದು. ಸಮಾಜದಲ್ಲಿ ಎಲ್ಲ ಒಂದು ಸಮಾಜದ ಎಲ್ಲ ಜ್ಞಾನವೂ ಕೂಡ ಮಕ್ಕಳಲ್ಲಿ ಸಿಗುವಂತಹ ಮಕ್ಕಳನ್ನು ನಾವು ರೂಪಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮಗೆಲ್ಲರೂ ಹೊಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಒಂದು ಇಂಥ ಸ್ಪೋರ್ಟ್ಸ್ನಲ್ಲಿ ಒಂದು ಹುಡುಗ ಒಂದು ಕೂತುಕೊಂಡು ದ್ವಾ ಮಾಡ್ತಾ ಇದ್ದಾನೆ, ದೇವರ ಹತ್ರ ಪ್ರಾರ್ಥಿಸ್ತಾ ಇದ್ದಾನೆ. ಆಗ ಟೀಚರ್ ಹೋಗಿ ಅವನಿಗೆ ಹೇಳಿದೆ, ಖಂಡಿತ ನೀನು ಗೆಲ್ತಾನೆ ಮಾರ, ನೀ ಇಷ್ಟೆಲ್ಲ ಕೂಗಿ ಪ್ರಾರ್ಥನೆ ಮಾಡಿದ ಅಂತೇಳಿ. ಕೊನೆಗೆ ಸ್ಪರ್ಧೆಯಲ್ಲಿ ಅವನು ಸೋತ. ಆಗ ಆ ಟೀಚರ್ ಹೋಗಿ ಹೇಳಿದ್ದ, ಏನು ಮಾರ ನೀನು ಇಷ್ಟೆಲ್ಲ ಪ್ರಾರ್ಥಿಸಿ ಕೂಡ ನಿನಗೆ ನೀ ಸೋತೋಯ್ತಲ್ಲ ಅಂತೇಳಿ. ಆಗ ಅವ ಹೇಳಿದ್ದು, ನಾನು ಪ್ರಾರ್ಥಿಸಿದ್ದು ಗೆಲ್ಲಬೇಕಂತಲ್ಲ, ಸೋತ್ರೆ ಕೂಗಬಾರ್ದು ಅಂತೇಳಿ. ನೋಡಿ ನಾನು ಕೂಗಲಿಲ್ಲಲ್ಲ. ಅದೇ ರೀತಿಯಲ್ಲಿ ಮಕ್ಕಳು ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಸೋತ್ರೆ ಕೂಗಬಾರ್ದು. ಇನ್ನೊಮ್ಮೆ ನಾನು ಗೆಲ್ತೇನೆ ಅಂತ ಒಂದು ಭಾವನೆಯಲ್ಲಿ ಮುಂದುವರಿಸಬೇಕಂತ ಹೇಳಿ ಮುಗಿಸ್ತೇನೆ. ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಯಲ್ಲಿ ಧನ್ಯವಾದ ಶ್ರೀಮತಿ ಗುಲ್ಶನ್, ಮುಖ್ಯ ಶಿಕ್ಷಕರು ಹಿರಾ ಶಾಲೆ ಇವರಿಂದ. ಅಧ್ಯಕ್ಷರಾದ ಶ್ರೀಯುತ AH ಮಹಮೂದ್ ಅವರಿಗೆ ಇಲಾಖೆಯ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ತಮ್ಮ ಬಿಡುವಿಲ್ಲದ ಸಮಯದ ನಡುವೆ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಉದ್ಘಾಟನಾ ಭಾಷಣವನ್ನು ಮಾಡಿದ ಶ್ರೀಯುತ UT ಖಾದರ್, ಶಾಸಕರು, ಮಂಗಳೂರು ವಿಧಾನಸಭಾ ಕ್ಷೇತ್ರ ಇವರಿಗೆ ಇಲಾಖೆಯ ಹಾಗೂ
ಇಲಾಖೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃದಯ ಸ್ಪರ್ಶಿ ಧನ್ಯವಾದಗಳು. ನಮ್ಮ ಉಳ್ಳಾಲ ಸಭೆಯ ಕೌನ್ಸಿಲರ್ ಅವರಾದ ಶ್ರೀಯುತ ಮುಸ್ತಾಕ್ ಪಟ್ಲರ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಾರೆ. ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಯವರಾದ ಶ್ರೀಯುತ ಈಶ್ವರ್ ಅವರು ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೂ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ನಮ್ಮ ಶಾಲಾ ಹಿತೈಷಿಯಾಗಿರುವ ಹಾಗೂ ಸಾಮಾಜಿಕ ಕಾರ್ಯಕರ್ತರಾಗಿರುವ CS ಸಲಾಂ ರವರು ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ಅವರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಸಂಘಟಿಸುವಲ್ಲಿ ಎಲ್ಲ ರೀತಿಯ ಮಾರ್ಗದರ್ಶನ ಹಾಗೂ ಸಹಕಾರ ನೀಡಿದ ನಮ್ಮ ನೆಚ್ಚಿನ CRP ಗೀತಾ ಸಲ್ಡಾನ ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ BRP CRPಗಳು, ತೀರ್ಪುಗಾರರು, ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬು ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲು ಅವಕಾಶ ಮಾಡಿಕೊಟ್ಟ ನಮ್ಮ ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷರು ಹಾಗೂ ಇದಕ್ಕಾಗಿ ಸಹಕರಿಸಿದ ಎಲ್ಲ ಪದಾಧಿಕಾರಿಗಳಿಗೂ ಮನಪೂರ್ವಕ ಧನ್ಯವಾದಗಳು. ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಸಲು ಶ್ರಮಿಸಿದ ನಮ್ಮ ಸಂಸ್ಥೆಯ ಎಲ್ಲ ಶಿಕ್ಷಕರು, ಶಿಕ್ಷಕೇತರ ವರ್ಗದವರು, ವಾಹನ ಚಾಲಕರು ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಹಾಗೆಯೇ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಂದಿನ ಕಾರ್ಯಕ್ರಮವನ್ನು ಚಿತ್ರೀಕರಿಸಿದ ಹೊಸಕುರಲ್ ಮಾಧ್ಯಮದವರಿಗೂ ನಾನು ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಪ್ರತಿನಿಧಿ ಶ್ರೀಯುತ ವಸಂತ್ ರವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಹೃದಯಪೂರ್ವದ ವಂದನೆಗಳು.